ಸ್ಟೀರಿಂಗ್ ನೋಡಿ ಅದೇ ಮಾಡ್ಕೊಂತ ಇದೆ ನೋಡಿ. ಮುಂದೆ ಒಂದು ಲಾರಿ ಹೋಗ್ತಾ ಇದೆ, ಎಮರ್ಜೆನ್ಸಿ ಬ್ರೇಕಿಂಗ್ ಆಗುತ್ತಾ ನೋಡೋಣ. ಒಂದು ಮೇಜರ್ ಡ್ರಾಬ್ಯಾಕ್ ಹೇಳ್ತೀನಿ. ಯೋ ಗೈಸ್, ನಮಸ್ಕಾರ. ನಾವು ಸಿರ್ಸಿ ಹತ್ರ ಹೀಗೆ ನಮ್ಮ ಅಜ್ಜಿ ಮನೆ ಹತ್ರ ಒಂದು ಒಳ್ಳೆ ಬ್ಯೂಟಿಫುಲ್ ಲೊಕೇಶನಲ್ಲಿದ್ದೀವಿ. ಸೊ 2021 ಆಲ್ಮೋಸ್ಟ್ ಎಂಡಲ್ಲಿ ಡಿಸೆಂಬರ್ ಟೈಮಲ್ಲಿ ನಾನು ಲ್ಯಾಂಬೋರ್ಗಿನಿ ಗಾಡಿದು ಒಂದು ರಿವ್ಯೂ ಮಾಡಿದೆ, ಅಥವಾ ಸುಮ್ಮನೆ ಒಂದು ಜಸ್ಟ್ ರೈಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ದಕ್ಷಿಣ ಅವ್ರದ್ದು ಗಾಡಿ ನಾವು ಪಿರಿಯಾಪಟ್ಟಣ ಹತ್ರ ಮಾಡಿದ್ವಿ. ಸೊ ಹಾಗೆಯೇ XUV 700 ಇತ್ತು, ಯಾಕೆ ಒಂದು ರಿವ್ಯೂ ವಿಡಿಯೋ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇವತ್ತು ನಾವು XUV 700 ಗಾಡಿನ ಎತ್ಕೊಂಡು ಬಂದಿದ್ದೀವಿ. ಸೊ ಬಾಯ್ಸ್, ನಮ್ಮ ಹತ್ರ ಇರೋವಂಥ ಗಾಡಿ ಇದು XUV 700 AX7L ಅಂತ ಹೇಳ್ಬಿಟ್ಟು. ಅಂದರೆ ಇದು ಪೆಟ್ರೋಲ್ ವೇರಿಯಂಟು. ಪೆಟ್ರೋಲಲ್ಲಿ ಟಾಪ್ ಆಫ್ ದ ಲೈನ್ ಯಾವ್ದು ಬರುತ್ತೆ, ಇದು ಹೈ ಎಂಡ್ ಮಾಡಲ್. ಇದು ಇಲ್ಲಿ ಮಹೇಂದ್ರ ಅಂತೇಳಿ ಲೋಗೋ ಕೊಟ್ಟಿದ್ದಾರೆ, ಗ್ರಿಲ್ಸು ಸಗ ಚೆನ್ನಾಗಿ ಕಾಣ್ತಾ ಇದೆ. ಇದು ಮಿಡ್ ನೈಟ್ ಬ್ಲೂ ಕಲರ್ ಅಂತ ಹೇಳಿಬಿಟ್ಟು ನಿಮಗೆ ಮ್ಯಾಸಿವ್ ಹೆಡ್ಲೈಟ್ ಇದೆ. ಇದು ಫುಲ್ಲು LED ಹೆಡ್ಲೈಟ್ಸು, ಇದು ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಇದೆ. ಹಾಗೆಯೇ ಇಲ್ಲೂ ಕೂಡ ಒಂದು ಲೈಟ್ ಕೊಟ್ಟಿದ್ದಾರೆ LED. ಇದು ಒಂದು ಕ್ಯಾಮ್ರಾ, ಎಡಾಸ್ ವರ್ಕ್ ಆಗೋದಕ್ಕೆ ಇದೇ ನಿಮಗೆ ಹೆಲ್ಪ್ ಆಗೋದು. ಅದಲ್ಲದೆ ಫ್ರಂಟಲ್ಲಿ ಕೂಡ ಅಷ್ಟೇ ನಿಮಗೆ ಇಲ್ಲೂ ಒಂದು ಕ್ಯಾಮ್ರಾ ಇದೆ. ಹಾಗೆಯೇ ಇಲ್ಲಿ ಈ ಪಾಯಿಂಟ್ ಏನು ಕಾಣ್ತಾ ಇದೆಯಲ್ಲ, ಇದಕ್ಕೆ ರೇಡಾರ್ ಅಂತ ಹೇಳ್ತಾರೆ. ನಿಮಗೆ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲು ಆಟೋಮೆಟಿಕಲಿ ಫಾಸ್ಟು ಸ್ಲೋ ಮಾಡ್ಕೊಳುತ್ತೆ ಗಾಡಿ. ಅದನ್ನ ಯೂಸ್ ಮಾಡಿದ್ರೆ ಇದೆಲ್ಲ ಇದ್ರ ಥ್ರೂ ಹೆಲ್ಪ್ ಆಗುತ್ತೆ. ಸೊ ಇಂಜಿನ್ ಬೇ ಏರಿಯಾ ನೋಡಿದ್ರೆ ನಿಮಗೆ ಈ ಥರ ಕಾಣಿಸುತ್ತೆ. ಫುಲ್ಲು ಕ್ಲೀನಾಗಿ ಎಲ್ಲ ಇನ್ಸುಲೇಟ್ ಮಾಡಿದ್ದಾರೆ. ಇದೇನು ನೋಡ್ತಾ ಇದ್ದೀರಲ್ಲ, ಇದು 2 ಲೀಟರ್ ಪೆಟ್ರೋಲ್ ಇಂಜಿನು. ಬಟ್ ಇಂಜಿನ್ ಸ್ಪೆಕ್ಸ್ ಎಲ್ಲ ನಾವು ಡ್ರೈವ್ ಮಾಡ್ತಾ ನೋಡೋಣ. ಸಖತ್ತು ಕ್ಲೀನಾಗಿ ಓವರ್ ಆಲ್ ಫಿನಿಶಿಂಗ್ ಬಂದಿದೆ ಅಂತಲೇ ಹೇಳ್ಬೋದು ನಾವು. ಸೈಡಿಂದ ಪ್ರೊಫೈಲ್ ನೋಡಿದ್ರೆ ನೀವು ಮ್ಯಾಸಿವ್ ಆಗಿ ಕಾಣುತ್ತೆ. ಸಖತ್ತು ಲೆಂತ್ ಇದೆ, ಹಾಗೆಯೇ ಸಖತ್ ಹೈಟ್ ಕೂಡ ಇದೆ. 18 ಇಂಚು ಇದು ವೀಲ್ ಸೈಜ್ ಬರೋದು. ಈ ರಿಮ್ಸೇ ಇರ್ಬೋದು, ಸಖತ್ತಾಗಿದೆ. ಆಮೇಲೆ ಡಿಸ್ಕ್ ಬ್ರೇಕು ಅಷ್ಟೇ, 4 ವೀಲ್ಗೂ ನಿಮಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ಗಾಡಿನ ಯಾವಾಗ ಅನ್ಲಾಕ್ ಮಾಡ್ತಿರಲ್ಲ ಆವಾಗ ಈ ಥರ ಡೋರ್ ಹ್ಯಾಂಡಲ್ದು ಪ್ಯಾನಲ್ಸು ಓಪನ್ ಆಗಿರುತ್ತೆ. ನೀವು ಪ್ಯಾಸೆಂಜರ್ದು ಕೂಡ ಅಷ್ಟೇ, ಡಬಲ್ ಅನ್ಲಾಕ್ ಮಾಡಿದರೆ 2 ಓಪನ್ ಇರುತ್ತೆ. ಲಾಕ್ ಮಾಡಿದ್ರಷ್ಟೇ ಇದು ಕ್ಲೋಸ್ ಆಗೋದಿಲ್ಲ, ಕ್ಲೋಸ್ ಆಗಲ್ಲ, ಫೋರ್ಸ್ಫುಲಿ ಪುಷ್ ಮಾಡೋದಕ್ಕೆ ಬರಲ್ಲ. ದಿಸ್ ಇಸ್ ಒನ್ ಥಿಂಗ್. ಸೊ ಹಾಗೆ ಹಿಂದೆ ಡಿಕ್ಕಿ ನೋಡೋಣ ಬನ್ನಿ ಇವಾಗ. ಸೊ ಹಿಂದೆ ಡಿಕ್ಕಿ ನೋಡೋದಕ್ಕೆ ಮುಂಚೆ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದು ಅಷ್ಟೇ ಪ್ರಾಪರ್ LED ಟೈಲ್ ಲ್ಯಾಂಪ್ಸ್ ಬರುತ್ತೆ. ಇದು ಮೋಸ್ಟ್ಲಿ ರಿವರ್ಸ್ದು ಇರಬೇಕು. ಇದು ಹ್ಯಾಲೋಜನ್ ಥರ ಇದೆ, ಇದು LED ಇಲ್ಲ. ಇಲ್ಲಿ XUV 700 AX7L ಅಂತ ಇದೆ. L ಅಂತಂದರೆ ಲಕ್ಸುರಿ ವೇರಿಯಂಟ್ ಅಂತ. AX7ಅಲ್ಲಿ ಟಾಪ್ ಎಂಡು. ಇದು ಪಾರ್ಕಿಂಗ್ ಸೆನ್ಸರ್ಸ್ ಇದೆ ಇಲ್ಲಿ 2. ಆ್ಯಕ್ಚುಲಿ 2 ಕೊಟ್ಟಿರೋದು ಇಲ್ಲಿ ನನಗೆ ಕಾಣ್ತಾ ಇರೋ ಥರ. ಇಲ್ಲಿದೆ ನೋಡಿ ಎಕ್ಸಾಸ್ಟು. ಹಾಗೆಯೇ ನಿಮಗೆ ಇಲ್ಲಿ ಸ್ಪೇರ್ ವೀಲ್ ಕೂಡ ಕಾಣ್ತಾ ಇದೆ, ಎಕ್ಸ್ಟ್ರಾ ಇರೋದು. ಹಾಗೆಯೇ ಇಲ್ಲಿ ನಿಮಗೆ ಇನ್ನೊಂದು ಕ್ಯಾಮ್ರಾ ಇದೆ. ಡಿಕ್ಕಿ ಓಪನ್ ಮಾಡಿದೆ. ಸೊ ಇದು ಆ್ಯಕ್ಚುಲಿ 2 ಸೀಟನ್ನು ಕ್ಲೋಸ್ ಮಾಡ್ಬೋದು. ಇದನ್ನು ಈ ಕಡೆಗೆ ಇಟ್ಟರೆ ನಿಮಗೆ ಗೊತ್ತಾಗುತ್ತೆ. ಸೊ ಇದನ್ನು ಜಸ್ಟ್ ಹಿಂಗೆ ಮಾಡಿಬಿಟ್ಟು ಹಿಂಗೆ ಮಾಡಿದರೆ ಇದು ಆ್ಯಕ್ಚುಲಿ ಕ್ಲೋಸ್ ಆಗುತ್ತೆ. ಸೊ ಹಿಂದೆ ನೀವು ಪ್ರಾಪರ್ ಸ್ಪೇಸ್ ಬೇಕು ಅಂತ ಹೇಳಿದ್ರೆ, ಏನಾರು ಸ್ಟೋರ್ ಮಾಡೋದಕ್ಕೆ ಒಂದು 5 ಜನ ಫ್ಯಾಮಿಲಿಯಲ್ಲಿ ಟ್ರಾವೆಲ್ ಮಾಡ್ತಿದ್ದು, ಇಷ್ಟು ಸ್ಪೇಸು ಸಫಿಷಿಯಂಟು, ಮೋರ್ ದ್ಯಾನ್ ಇನಫ್. ಬಟ್ ನೀವೇನಾದರೂ ಅಕಸ್ಮಾತ್ ಜಾಸ್ತಿ ಜನ ಇದ್ದೀರಾ ಅಂತ ಹೇಳಿದ್ರೆ, ಹಿಂದೆ ಇದು ಸೀಟ್ ಏನಾರು ಯೂಸ್ ಮಾಡಿದ್ರೆ ಆವಾಗ ಆ್ಯಕ್ಚುಲಿ ನಿಮಗೆ ಲಗೇಜ್ಗೆ ಅಷ್ಟು ಸ್ಪೇಸು ಸಾಲಲ್ಲ. ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡ್ತಾ ಇದ್ದೀರಾ, AC ಆ್ಯಕ್ಚುಲಿ ಕಂಟ್ರೋಲ್ ಮಾಡ್ಕೊಬೋದು ಹಿಂದೆ ಕೂತಿರೋರಿಗೆ. ಬಟ್ ಹಿಂದೆ ಎಕ್ಸ್ಟ್ರಾ USB ಚಾರ್ಜಿಂಗ್ ಸಾಕೆಟ್ ಎಲ್ಲ ಏನೂ ಇಲ್ಲ. ಇಲ್ಲಿ ಸ್ಪೀಕರ್ಸ್ ಕೂಡ ಇದೆ 2 ಮೇಲೆ. ಸ್ವಲ್ಪ ಟೂಲ್ಸ್ ಎಲ್ಲ ಯೂಸ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ಟೂಲ್ ಕಿಟ್ಟು. ದಟ್ಸ್ ಇಟ್. ಸೊ ಹಿಂದೆಗೆ ಆ್ಯಕ್ಚುಲಿ ಎಲೆಕ್ಟ್ರಿಕ್ ಟೈಲ್ ಗೇಟ್ ಬರಲ್ಲ. ಸಫಾರಿ ಹ್ಯಾರಿಯರಲ್ಲೆಲ್ಲ ಅದು ಬರ್ಬೋದು, ಬಟ್ ಇದರಲ್ಲಿ ಮಿಸ್ ಔಟ್ ಆಗುತ್ತೆ. ಹಿಂದೆ ಇಲ್ಲಿ ಶಾರ್ಕ್ ಫಿನ್ ಆ್ಯಂಟನ ಇದೆ. ಆ್ಯಕ್ಚುಲಿ ಇದು ಕೂಡ ಅಷ್ಟೇ ಸಖತ್ ಹೈಟಲ್ಲಿದೆ. ರೂಫ್ ಒಂದ್ಸಲ ಮೇಲಿಂದ ತೋರಿಸ್ತೀನಿ, ಹಿಂಗೆ ಕಾಣುತ್ತೆ. ಸೊ ಒಳಗಡೆ ಹೋಗೋದಕ್ಕೆ ಮುಂಚೆ ನಿಮ್ಗೆ ಇಲ್ಲಿ ಏನು ಕಾಣ್ತಾ ಇದೆ ಅಲ್ಲ, ಇದು ಫುಟ್ ಬೋರ್ಡು ಆ್ಯಕ್ಚುಲಿ ಎಕ್ಸ್ಟ್ರಾ ಹಾಕ್ಸಿರೋದು. ಸ್ವಲ್ಪ ವಯಸ್ಸಾದವರು ದೊಡ್ಡವರು ಇದ್ದರೆ ಅವ್ರಿಗೆ ಹತ್ತೋದಕ್ಕೆ ಹೆಲ್ಪ್ ಆಗುತ್ತೆ. 25,000 ಅದು ಫುಟ್ ಬೋರ್ಡ್ಗೆ. ಸೊ ಒಳಗಡೆ ಹಿಂದೆಯಿಂದ ಈ ಥರ ಕಾಣಿಸುತ್ತೆ ನಿಮಗೆ. ಯಾಕೆ ಗೊತ್ತಾ, ಮೋಸ್ಟ್ ಆಫ್ ದ ಪೀಪಲ್ ಪ್ಯಾಸೆಂಜರ್ಸ್ ಯಾರು ನಿಮ್ಮ ಜೊತೆಲಿ ಟ್ರಾವೆಲ್ ಮಾಡ್ತಾರಲ್ಲ, ದೇ ಸ್ಪೆಂಡ್ ದೇರ್ ಟೈಮ್ ಇಲ್ಲೇ ಜಾಸ್ತಿ. ಕೂತ ತಕ್ಷಣ ಸಖತ್ತು ಸ್ಪೇಷಿಯಸ್ ಆಗಿದೆ ಅಂತ ಅನ್ನಿಸ್ತು ನನಗೆ. ನಾನು ಆಲ್ಮೋಸ್ಟ್ 6 ಫೀಟ್ ಇದ್ದೀನಿ ಅಂತ ಅಂದ್ಕೊಂಡ್ರೆ ನೀವು ನೋಡ್ತಾ ಇರ್ಬೋದು, ನೀಡ್ ರೂಮು ಸಫಿಷಿಯೆಂಟಾಗಿದೆ. ಆ್ಯಕ್ಚುಲಿ ಸೀಟ್ ಇದನ್ನು ಇನ್ನೂ ಮುಂದೆ ಮೂವ್ ಮಾಡ್ಕೊಳ್ಬೋದು. ಡೋರ್ ಹ್ಯಾಂಡಲ್ಸ್ ಈ ಥರ ಕಾಣುತ್ತೆ, ಎಲ್ಲ ಗ್ಲಾಸಿ ಫಿನಿಶ್ ಕೊಟ್ಟಿದ್ದಾನೆ. ಸೊ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್, ಇಲ್ಲ ಸ್ಕ್ರ್ಯಾಚಸ್ ಬೀಳುತ್ತೆ. ಇಲ್ಲಿ ಪಾಕೆಟ್ ಕೊಟ್ಟಿದ್ದಾನೆ, ಒಂದು ವಾಟರ್ ಬಾಟಲ್ ಇಟ್ಕೊಬೋದು. ಅದಕ್ಕೂ ಜಾಸ್ತಿ ಏನು ಸ್ಟೋರೇಜ್ ಸ್ಪೇಸ್ ಇಲ್ಲ. ಇಲ್ಲೊಂದು ಸ್ಪೀಕರ್ಸ್ ಇದೆ. ಇನ್ನು ಒಳಗಡೆ ನಾನು ಈ ಕಡೆ ಮೂವ್ ಆಗ್ತೀನಿ. ಈ ಕಡೆ ಮೂವ್ ಆದರೆ ಆ್ಯಕ್ಚುಲಿ ಮಿಡಲ್ ರೋ ಕಂಫರ್ಟು, ಮಧ್ಯದಲ್ಲಿ ಕೂತಿರೋರು ಸಣ್ಣಗಿದ್ರೆ ಓಕೆ.
ಬಟ್ ಇಲ್ಲ ಅಷ್ಟು ಕಂಫರ್ಟ್ ಇಲ್ಲ ನಿಜ ಹೇಳ್ಬೇಕಂದ್ರೆ ಈ ಸೀಟಿಂಗ್ ಪೊಸಿಷನಲ್ಲಿ. ಬಟ್ ಏನಂತ ಹೇಳಿದ್ರೆ ಇಬ್ಬರೇ ಇದ್ದರೆ ಕಪ್ ಹೋಲ್ಡರ್ ಇದೆ, ಈ ಥರ 2 ಕಪ್ ಹೋಲ್ಡರ್ ಬರುತ್ತೆ. ಹಾಗೆಯೇ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಮೊಬೈಲ್ ಇಟ್ಕೊಬೋದು. ಸುಮ್ಮನೆ ಒಂದು ಸಲ ನಾನು ಮೊಬೈಲ್ ಇಟ್ಬಿಟ್ಟು ನೋಡ್ತೀನಿ. ಆ್ಯಕ್ಚುಲಿ ಇಷ್ಟು ಮೊಬೈಲ್ ಇಡಿಸುತ್ತೆ. ನೀವು ಚಾರ್ಜಿಂಗ್ ಹಾಕೊಬೋದು. ಇಲ್ಲಿ ಸಿ ಟೈಪ್ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾನೆ. ರೇರು AC ವೆಂಟ್ಸ್ ಇದೆ. ಇನ್ನು ಇಲ್ಲಿ ನೋಡ್ತಾ ಇದ್ದೀರಾ ಮ್ಯಾಗ್ಝಿನ್ ಹೋಲ್ಡರು, ಈ ಕಡೆನೂ ಇದೆ ಪಾಕೆಟು. ಅಕಸ್ಮಾತ್ ನಿಮ್ಗೇನಾದರೂ ಹಿಂದೆ ಕೂತಿದ್ದು ಸೀಟನ್ನು ಮುಂದೆ ಪುಷ್ ಮಾಡಬೇಕಂದ್ರೆ ಇಲ್ಲಿ ಲಿವರ್ ಕೊಟ್ಟಿದ್ದಾರೆ. ಹಿಂಗೆ ಇದನ್ನು ಫುಲ್ಲು ಪ್ರೆಸ್ ಮಾಡಿಬಿಟ್ಟು ಹಿಂಗೆ ಸೆಟ್ ಮಾಡ್ಕೊಬೋದು. ಸೊ ದಟ್ ಈಸ್ ಅನದರ್ ಗುಡ್ ಥಿಂಗ್ ದಟ್ ದೇ ಹ್ಯಾವ್ ಡನ್. ಈವನ್ ಸಫಾರಿಯಲ್ಲಿ ನಿಮಗೆ ಇದು ಕೂಡ ಅಷ್ಟೇ ಎಲೆಕ್ಟ್ರಿಕ್ ಬರುತ್ತೆ ಆ್ಯಕ್ಚುಲಿ ಬಟನ್ಸ್ ಎಲ್ಲ, ಬಟ್ ಇದರಲ್ಲಿ ಎಲೆಕ್ಟ್ರಿಕ್ ಬರೋದಿಲ್ಲ. ಇನ್ನು ಆ್ಯಕ್ಚುಲಿ ಹೈಟು ನೀವಿಲ್ಲ ನೋಡ್ತಾ ಇದ್ದೀರಾ ಎಷ್ಟಿದೆ ಅಂತ. ಸ್ಪೇಷಿಯಸ್ ಇನಫ್. ಇಲ್ಲಿ ನನಗೆ ತಲೆಗೆ ಏನೂ ತೊಂದರೆ ಇಲ್ಲ. ಹಾಗೆಯೇ ಇಲ್ಲಿ ನಿಮಗೆ ಹಿಡ್ಕೊಳ್ಳೋದಕ್ಕೆ ಒಂದು ಹ್ಯಾಂಡಲ್ ಬಾರ್ ಈ ಥರ ಇದೆ. ಇಲ್ಲಿ ಒಂದು ಹ್ಯಾಂಗರ್ ಇದೆ. ಇಲ್ಲಿ ನಿಮಗೆ ಆನ್ ಆಫ್ ಮಾಡ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ಲೈಟ್ ಇದೆ. ಹಾಗೆಯೇ ಈವನ್ ಸೀಟ್ ಬೆಲ್ಟ್ ಕೂಡ ಹೈಟ್ ಅಡ್ಜಸ್ಟ್ ಮಾಡ್ಕೊಬೋದು. ನೀವು ಹಿಂದಕ್ಕೆ ಎಂಟ್ರಿ ಹಾಕಬೇಕಂದ್ರೆ ಏನಿಲ್ಲ, ಇದನ್ನು ಜಸ್ಟ್ ಹಿಂಗೆ ಮಾಡಿದ್ರೆ ಫುಲ್ಲು ಫೋಲ್ಡ್ ಆಗುತ್ತೆ. ಇದು ಸೀದಾ ಒಳಗಡೆ ಎಂಟ್ರಿ ಹಾಕ್ಬೋದು. ಹಾಗೆಯೇ ನೀವು ಕಣ್ಣು ನೋಡಿಬೋದು ಯಾರು ಡವ್ ಇದ್ರೆ ಹಿಂದೆ, ಇಲ್ಲ ಹಿಂಗೆ ಸೈಡಿಗೆ ಹಿಡಿದನ್ನು. ಸೊ ಸೀಟ್ ಹಾಕೋದಕ್ಕೆ ನಾನೇ ತೋರಿಸ್ತೀನಿ ನಿಮಗೆ, ಇಲ್ಲಾಂದರೆ ಗೊತ್ತಾಗಲ್ಲ ಆ್ಯಕ್ಚುಲಿ. ಅಪ್ಪ ನಿಜ ಗುರು, ಫಸ್ಟ್ ಟೈಮ್ ನಾನು ಕೂರ್ತಾ ಇರೋದು ಇದು ಹಿಂದೆ. ಎಸ್, ಹೆಲ್ಪಿಂಗ್ ಹ್ಯಾಂಡ್ಸ್ ಆರ್ ನೀಡೆಡ್ ಪ್ರೀತಿ, ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿ, ನಿಜ ಹೇಳ್ಬೇಕಂದ್ರೆ ಇಲ್ಲಿ ಏನೂ ಜಾಗ ಇಲ್ಲ, ಸಖತ್ತು ಕಾಂಜೆಸ್ಟೆಡು. ನನ್ನ ನೈಟಿಗಂತೂ ಅಲ್ವೇ ಅಲ್ಲ ಗುರು, ಇದು ಸಫೋಕೇಟ್ ಆದಂಗೆ ಅನಿಸುತ್ತೆ. ಬೇಸಿಕಲಿ ಇಲ್ಲಿ ಯಾರು ಸಣ್ಣ ಹುಡುಗರಿದ್ರೆ ಓಕೆ, ಇಲ್ಲ ಇಲ್ಲಿ ಕೂತ್ಕೊಳೋದಕ್ಕೆ ಡಸಂಟ್ ಮೇಕ್ ಸೆನ್ಸ್. ಈವನ್ ತಲೆ ಹತ್ರನೂ ಅಷ್ಟೇ ನಿಮಗೇನು ಸ್ಪೇಸ್ ಇಲ್ಲ. ಹೆಡ್ರೆಸ್ಟ್ ಏನಾದ್ರು ಅಡ್ಜಸ್ಟ್ ಮಾಡ್ಕೊಬೋದಾ? ಎಸ್, ಹೆಡ್ರೆಸ್ಟ್ ಅಡ್ಜಸ್ಟ್ ಮಾಡ್ಕೊಬೋದು ಅಟ್ಲೀಸ್ಟು. ಅಪ್ಪ ನವಿಲುಗಳೇ, ಇಲ್ಲೊಂದು ನವಿಲು ನಿಂತಿದೆ ಗ್ರೀನ್ ಕಲರ್ ಬಟ್ಟೆ ಹಾಕ್ಕೊಂಡು. ಅಲ್ಲಿ ಸುಮಾರು ನವಿಲುಗಳಿದೆ. ವೈಸ್ ಹೇಗಿದೆ ನಮ್ಮ ಫಸ್ಟ್ ಎವರ್ ಕಾರ್ ರಿವ್ಯೂ? ಚೆನ್ನಾಗಿದೆ ಅನಿಸಿದೆಯಾ? ಫ್ರಂಟ್ ಪ್ಯಾಸೆಂಜರ್ ಸೀಟಿಗೆ ಹೋಗೋದ. ನೀವು ಇಲ್ಲಿ ಓಪನ್ ಮಾಡಿದ ತಕ್ಷಣ ಫಸ್ಟು ನಿಮಗೆ ಇಲ್ಲಿ ಕಾಣೋದು ಇದು ಲೈಟು. ನೈಟ್ ಟೈಮಲ್ಲಿ ಸಗದಾಗಿ ಕಾಣುತ್ತೆ. ಇಲ್ಲಿ ನಿಮಗೆ ಬಾಟಲ್ ಹೋಲ್ಡರ್ ಇದೆ, ಹಾಗೆ ಒಂದು ಸ್ಮಾಲ್ ಅಂಬ್ರೆಲಾ ಕೂಡ ಫಿಟ್ಟಿಂಗ್ ಮಾಡ್ಬೋದು. ಇದು ಗ್ಲಾಸ್ ಬರುತ್ತೆ, ಹ್ಯಾವ್ ಟು ಬಿ ಕೇರ್ಫುಲ್, ಇಲ್ಲ ಸ್ಕ್ರ್ಯಾಚಸ್ ಬೀಳುತ್ತೆ. ಸೊ ಒಳಗಡೆ ಈ ಥರ ಕಾಣುತ್ತೆ ನಿಮಗೆ. ಮೇಯ್ನು ನೀವು ಹತ್ತಿದ ತಕ್ಷಣ ಈ ಲೆದರ್ ಫಿನಿಷಿಂಗ್ ಏನು ಕೊಟ್ಟಿದ್ದಾರಲ್ಲ, ಇದು ಸಖತ್ ಚೆನ್ನಾಗಿದೆ. ಲೆದರ್ ಫಿನಿಷಿಂಗೇ ಇರ್ಬೋದು. ಈ ಓವರ್ ಆಲ್ ಮೆಟೀರಿಯಲ್ಲು ಚೆನ್ನಾಗಿ ಅನಿಸುತ್ತೆ. ಸೊ ಇಲ್ಲಿ ಒಂದು ಗ್ಲೋ ಬಾಕ್ಸ್ ಇದೆ. ಇದನ್ನು ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇದೆ, ಸುಮಾರು ದೊಡ್ಡದಿದೆ, ಸಾಕು, ಸಫಿಷಿಯೆಂಟು. ಇಲ್ಲಿ AC ಇದು ಏರ್ ಬ್ಯಾಗ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಸೋನಿ ಸ್ಪೀಕರ್ಸು, ಇಲ್ಲಿ ಮೇಲೆ ಕೂಡ ಅಷ್ಟೇ ಒಂದು ಸ್ಪೀಕರ್ಸ್ ಇದೆ ಈ ಥರ. ಇಲ್ಲೊಂದು ಹ್ಯಾಂಡಲ್ ಬಾರ್ ಇದೆ. ಆಟೋಮೆಟಿಕ್ಲಿ ನೋಡಿ ಮಿರರ್ ಓಪನ್ ಮಾಡಿದ ತಕ್ಷಣ ಇದು ಲೈಟ್ ಬರುತ್ತೆ. ಐ ಆಮ್ ಸಾರಿ ಇಫ್ ದ ವಿಡಿಯೋ ಗೆಟ್ಸ್ ಟು ಲಾಂಗ್. ಸೊ ಡ್ರೈವರ್ ಸೀಟಿಗೆ ಬಂದರೆ ನಿಮ್ಗೆ ಇನ್ನೊಂದು ಹೇಳಬೇಕಿತ್ತು. ಇಲ್ಲಿ ಕ್ಯಾಮ್ರಾ ಏನಿದೆ ಅಲ್ಲ, ಈ ಥರ ಕಾಣುತ್ತೆ ಇದು. ಇಲ್ಲೊಂದು ಕ್ಯಾಮ್ರಾ ಇದೆ ನೋಡಿ ಸಣ್ಣದಾಗಿ. ಸೊ ಇವೆಲ್ಲ 360 ಡಿಗ್ರಿ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಎಲ್ಲ ಹೆಲ್ಪ್ ಆಗುತ್ತೆ. ಓಕೆ, ಡ್ರೈವರ್ ಸೀಟು ಈ ಥರ ಇದೆ. ಸೊ ಇದು ಆಟೋಮೆಟಿಕ್ಕು, ಹಾಗಾಗಿ ನಿಮಗೆ ಇಲ್ಲಿ ಒಂದು ಡೆಡ್ ಪೆಡಲ್ ಇದೆ. ಇದು ಬ್ರೇಕು, ಆಕ್ಸಲರೇಷನ್, ಅಫ್ಕೋರ್ಸ್ ಯು ವಿಲ್ ನೋ ದ್ಯಾಟ್. ಸೊ ಒಳಗಡೆ ಏನಿದೆ ಅಂತ ನೋಡುವಾಗ ಫಸ್ಟು ನಿಮ್ಗೆ ಇಲ್ಲಿ ಏನು ಕಾಣುತ್ತೆ 0, 1, 2 ಅನ್ನೋದಲ್ಲ, ಇದು ಆ್ಯಕ್ಚುಲಿ ನಿಮ್ಮದು ಇದು ಲೈಟ್ದು ಥ್ರೋ ಹೆಂಗೆ ಬೇಕು ಹಂಗೆ ಸೆಟ್ ಮಾಡ್ಕೊಬೋದು. ಇಲ್ಲಿ ಒಂದು ಸಲ ಡೋರ್ ಓಪನ್ ಮಾಡೇ ತೋರಿಸ್ತೀನಿ. ಅನ್ಲಾಕ್, ಲೆಟ್ಸ್ ಓಪನ್ ದ ಡೋರ್, ಈಸಿ ಟು ಶೋ ಯು ಗೈಸ್. ಸೊ ಇಲ್ಲಿ ನಿಮಗೆ 1, 2, 3 ಸೆಟ್ಟಿಂಗ್ಸ್ನ ನೀವು ಮೆಮೊರಿಯಲ್ಲಿ ಸ್ಟೋರ್ ಮಾಡ್ಬೋದು. ಸೊ ದಟ್ ನಿಮ್ಮ ಸೀಟು ಇದು ಮತ್ತು ಮಿರರು ಆ್ಯಕ್ಚುಲಿ ಅಡ್ಜಸ್ಟ್ ಆಗುತ್ತೆ ನೀವೇನು ಸೆಟ್ ಮಾಡಿರ್ತೀರ ಅದಕ್ಕೆ. ಇದು ಹಿಂದಕ್ಕೆ ಮೂವ್ ಮಾಡ್ಕೊಳ್ಳೋದಕ್ಕೆ ಎಲೆಕ್ಟ್ರಾನಿಕಲಿ, ಇದು ಮುಂದಕ್ಕೆ ಮೂವ್ ಮಾಡ್ಕೊಳ್ಳೋದಕ್ಕೆ ಡ್ರೈವರ್ ಸೀಟನ್ನು. ಹಾಗೆಯೇ ಇದು ಮಿರರ್ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ. ಇಲ್ಲಿ ಪವರ್ ವಿಂಡೋಸ್ ಬರೋದು, 1 ಟಚ್ ಬರುತ್ತೆ ಡ್ರೈವರ್ದು ಪವರ್ ವಿಂಡೋ. ಸೊ ಒಳಗಡೆ ಹೇಗಿದೆ ನೋಡೋಣ ಇವಾಗ. ನಿಮಗೆ ಇಲ್ಲಿ 1 ಟಚ್ ಮಾಡಿದ್ರೆ ಇದು ಮೇಲ್ಗಡೆ ಸನ್ರೂಫ್ದು ಏನಿದೆ ಅಲ್ಲ, ಇದು ಓಪನ್ ಆಗುತ್ತೆ. ಸೊ ಸಖತ್ತು ಮ್ಯಾಸಿವ್ ಆಗಿದೆ, ನೀವು ನೋಡ್ತಾ ಇದ್ದೀರಾ. ಏರ್ ಅಂತೂ ಹೆವಿ ಬರುತ್ತೆ ಅಂತ ಅಂದ್ಕೊಳ್ಳಿ ನಿಮ್ಗೆ ಇನ್ ಕೇಸ್ ಬೇಕಂತ ಹೇಳಿದ್ರೆ. ಆಟೋ IRVM ಇಲ್ಲ ಇದರಲ್ಲಿ, ದಟ್ ಈಸ್ ಮಿಸ್ಸಿಂಗ್ ಔಟ್. ಇನ್ನು ನೀವು ಡ್ಯಾಶ್ನ ನೋಡಿದ್ರೆ ಇಲ್ಲಿ ನಿಮಗೆ 10.25 ಇಂಚು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಇದು ಸಖತ್ ಬ್ಯೂಟಿಫುಲ್ ಆಗಿ ಕಲರ್ಸ್ ಎಲ್ಲ ಸಖತ್ ಪಾಪ್ ಆಗಿ ಕಾಣುತ್ತೆ. ಇಲ್ಲೂ ಅಷ್ಟೇ 10.25 ಇಂಚು ಸ್ಕ್ರೀನ್ ಬರುತ್ತೆ. ಇಲ್ಲಿ ವೈಪರ್ ಕಂಟ್ರೋಲ್ ಬರುತ್ತೆ, ಈ ಕಡೆ ಎಲ್ಲ ಹೆಡ್ಲೈಟ್ದು ಕಂಟ್ರೋಲ್ಸ್ ಬರುತ್ತೆ. ಇಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲು ಅದು ಇದು ಸೆಟ್ಟಿಂಗ್ಸ್ ಎಲ್ಲ ಹೋಗ್ಬೋದು. ಇಲ್ಲಿ ಏನು ಕಾಣ್ತಾ ಇದೆ ಇದೆಲ್ಲ ಆ್ಯಕ್ಚುಲಿ ಮ್ಯೂಸಿಕ್ ಕಂಟ್ರೋಲ್ ಮಾಡೋದಕ್ಕೆ. ಹಾಗೆಯೇ ಮ್ಯೂಸಿಕ್ ಕಂಟ್ರೋಲ್ ಮಾಡೋದಕ್ಕೆ ಇಲ್ಲೂ ನಿಮ್ಗೆ ಈ ಥರ ಕೊಟ್ಟಿದ್ದಾರೆ. ಇದೊಂಥರ ಹ್ಯಾಪ್ಟಿಕ್ ಫೀಡ್ಬ್ಯಾಕ್ ಬರುತ್ತೆ ನಿಮ್ಗೆ ಏನಾದ್ರು ಇದು ಮಾಡಿದ್ರೆ. ಇಲ್ಲಿ ಅಷ್ಟೇ ನಿಮಗೆ ಕ್ಯಾಮ್ರಾ ಓಪನ್ ಮಾಡಿದರೆ ಈ ಬಟನು ಕ್ಯಾಮ್ರಾ ಆನ್ ಆಗುತ್ತೆ. ಕ್ಯಾಮ್ರಾದಲ್ಲಿ ನಿಮಗೆ ಇದು 360 ಡಿಗ್ರಿ ವ್ಯೂ ಬರುತ್ತೆ. ಇದು ಹಿಂದೆ ತೋರಿಸುತ್ತೆ. ಇಲ್ಲಿ ಹೋಗ್ಬಿಟ್ಟು ನಿಮಗೆ ಯಾವ ಥರ ಬೇಕು ಏನು ಅಂತ ಹೇಳ್ಬಿಟ್ಟು ಸೆಟ್ಟಿಂಗ್ ಕೂಡ ಚೇಂಜ್ ಮಾಡ್ಕೊಬೋದು. ಇದು 3D ವ್ಯೂ ನೋಡಿ ಏನು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಇದನ್ನು ತೆಗೆದುಬಿಟ್ಟು ಇದನ್ನು ಚೇಂಜ್ ಮಾಡಿದ್ರೆ ಇದು ಬೇರೆ ಥರ ತೋರಿಸುತ್ತೆ, ಇದು ಬೇರೆ ಥರ ತೋರಿಸುತ್ತೆ. ಸೊ ಯು ಹ್ಯಾವ್ ಡಿಫ್ರೆಂಟ್ ಆಪ್ಷನ್ಸ್ ಟು ವ್ಯೂ ಹಿಯರ್. ಸೊ ಇದನ್ನು ಕ್ಲೋಸ್ ಮಾಡೋಣ. ಇಲ್ಲಿ ನಿಮಗೆ ರೇಡಿಯೋ, ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಎಲ್ಲ ಇದೆ. ಎಲ್ಲದು ವೈರ್ಲೆಸ್ ಬರುತ್ತೆ. ಇದು
ಇಲ್ಲಿ ನೀವು ಏನು ವೆಂಟಿಲೇಟೆಡ್ ಸೀಟ್ಸ್ ಇದೆ ಅಲ್ಲ ಅದ್ರದ್ದು ಆಪ್ಷನ್ಸ್ ಕೂಡ ನೋಡ್ಬೋದು. ಸೊ ಆ್ಯಪಲ್ ಕಾರ್ಪ್ಲೇ ಈ ಕಡೆ ಮ್ಯೂಸಿಕ್ಕು, ಫೋನು, ನ್ಯಾವಿಗೇಷನ್ನು, ಅಪ್ಲಿಕೇಶನ್ಸು ಸುಮಾರು ಆಪ್ಷನ್ಸ್ ಇದೆ. ನೀವು ಇಲ್ಲಿ ಅಷ್ಟೇ ಇದನ್ನು ಮಾಡಿದ್ರೆ ರೋಡ್ ಸೈಡ್ ಅಸಿಸ್ಟೆಂಟು, ವ್ಯಾಲೆಟ್ ಮೋಡು, ಸುಮಾರು ಆಪ್ಷನ್ಸ್ ಎಲ್ಲ ನಿಮಗೆ ಇಲ್ಲಿ ಬರುತ್ತೆ. ಯು ಕ್ಯಾನ್ ಯೂಸ್ ಎನಿಥಿಂಗ್ ದಟ್ ಯು ವಾಂಟ್. ಡ್ರೈವರ್ ಸೈಡು ನೀವು ಏನಾರ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸಗ ಚೆನ್ನಾಗಿದೆ. ಇಲ್ಲಿ ಲಿಸ್ಟ್ ಆಫ್ ಆಪ್ಷನ್ಸ್ ಇದೆ. ಫ್ಯೂಯಲ್ ಇನ್ಫಾರ್ಮೇಷನು, ವೆಹಿಕಲ್ ಇನ್ಫಾರ್ಮೇಷನು, ನ್ಯಾವಿಗೇಷನು, ಈ ಥರ ಸುಮಾರು ಬರುತ್ತೆ. ಇಲ್ಲಿ ಸೆಟ್ಟಿಂಗ್ಸಿಗೆ ಹೋದರೆ ನಿಮಗೆ ಆ್ಯಕ್ಚುಲಿ ಏಡಾಸು, ಆನ್ ಆಫ್ ಇವೆಲ್ಲ ನೀವು ಯೂಸ್ ಮಾಡ್ಕೊಬೋದು. ಡ್ರೈವರ್ ಅಸಿಸ್ಟೆನ್ಸ್ ಅಂತ ನಿಮ್ಗೆ ಇಲ್ಲಿದೆ ಅಲ್ಲ, ಎಟ್ ದ ಮೊಮೆಂಟ್ ಇವೆಲ್ಲ ಆಫ್ ಇದೆ. ಎಡಾಸ್ ಆಫ್ ಮಾಡ್ಕೊಂಡಿದೆ. ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲು, ಸ್ಲೋ, ನಾರ್ಮಲು, ಫಾಸ್ಟು ಇದೆಲ್ಲ ಆಪ್ಷನ್ಸ್ ಇರುತ್ತೆ. ಸೊ ನಾವು ಇವಾಗ ಎಡಾಸ್ ಆಫ್ ಮಾಡಿದ್ದೀವಿ. ಆಟೋ ಲೇನು, ಎಮರ್ಜೆನ್ಸಿ ಬ್ರೇಕಿಂಗು, ಲೇನ್ ಕೀಪಸಿಟಿ ಇವೆಲ್ಲ ಆ್ಯಕ್ಚುಲಿ ಸೇಫ್ಟಿ ಫೀಚರ್ಸು. ವೆಹಿಕಲ್ ಇನ್ಫೋ ಇಸ್ ಅನದರ್ ಬ್ಯೂಟಿಫುಲ್ ಥಿಂಗ್ ದಟ್ ಐ ಲೈಕ್ ಅಬೌಟ್ ದಿಸ್ ಕಾರ್. ನಿಮಗೆ ಟೈರ್ ಪ್ರೆಷರ್ ಎಷ್ಟಿದೆ ಎಲ್ಲ 4 ವೀಲ್ದು ತೋರಿಸುತ್ತೆ. ಅದು ಟೈರ್ ಟೆಂಪರೇಚರ್ ಕೂಡ ತೋರಿಸುತ್ತೆ. ಇಲ್ಲಿಗ ಏನು ತೋರಿಸ್ತಾ ಇದೆ ಅದು ಟೈರ್ ಟೆಂಪರೇಚರು. ಹಾಗೆಯೇ ಇನ್ನೂ ನೀವು ಒಂದು ಸ್ಟೆಪ್ಪು ಡೌನ್ ಹೋಯ್ತು ಅಂತ ಹೇಳಿದ್ರೆ ನಿಮಗೆ ಇದು ಟಾರ್ಕು ಮತ್ತು ಪವರ್ ತೋರಿಸುತ್ತೆ. ಫಸ್ಟು ಪವರ್ ಇರೋದು ನೋಡಿ. ಇವಾಗ ಆಕ್ಸಿಲರೇಟು ಮಾಡ್ತೀನಿ, ಒಂದು ಸಲ ತೋರಿಸುತ್ತೆ ನೋಡಿ. ಡ್ರೈವ್ ಮಾಡ್ತಾ ಇದು ಸಖತ್ ಬ್ಯೂಟಿಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಡ್ಯುಯಲ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಸೊ ಈ ಕಡೆಗೆ ಎ ಸಿ ಸಪ್ರೇಟಾಗಿ ಸೆಟ್ ಮಾಡ್ಕೊಬೋದು, ಈ ಕಡೆಗೆ ಎ ಸಿ ಸಪ್ರೇಟಾಗಿ ಸೆಟ್ ಮಾಡ್ಕೊಬೋದು. ಇದು ಪಾರ್ಕಿಂಗ್ ಬರುತ್ತೆ. ನೀವು ಫೋನ್ ಇಟ್ಟರೆ ಸಾಕು ಆಟೋಮೆಟಿಕಲಿ ವೈರ್ಲೆಸ್ ಚಾರ್ಜಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಎಕ್ಸ್ಟ್ರಾ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾನೆ. ಇನ್ನೊಂದು ಮೊಬೈಲ್ ಬೇಕಂತಂದರೆ ಈ ಥರ ಇಟ್ಕೊಬೋದು. ನಂತರ 2 ಮೊಬೈಲ್ ಯೂಸ್ ಮಾಡಿದರೆ ಇಲ್ಲಿ 2 ಚಾರ್ಜಿಂಗ್ ಸಾಕೆಟ್ ಇದೆ, ಬಟ್ ಯಾವುದೂ USB-C ಟೈಪ್ ಇಲ್ಲ. ಸೊ ಇಲ್ಲಿ 2 ಕಪ್ ಹೋಲ್ಡರ್ ಇದೆ. ಇದು ಆರ್ಮ್ ರೆಸ್ಟು ಹಿಂದಕ್ಕೆ ಸೆಟ್ ಮಾಡ್ಬೋದು, ಹೀಗೆ ಓಪನ್ ಮಾಡ್ಬೋದು. ಇಲ್ಲೂ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇದೆ, ಕೀ ಎಲ್ಲ ಇಟ್ಕೊಳ್ಳೋದಕ್ಕೆ ಈ ಥರ ಕೊಟ್ಟಿದ್ದಾರೆ. ಇಲ್ಲಿ ಏನು ನೋಡ್ತಾ ಇರಲ್ಲ ನೀವು, ಇದು P ಅಂತ ಹೇಳಿದರೆ ಪಾರ್ಕಿಂಗು, 6 ರಿವರ್ಸ್, ಏನು ನ್ಯೂಟ್ರಲು, M ಅಂತಂದರೆ ಮ್ಯಾನುವಲ್ ಮತ್ತು ಡ್ರೈವು. ಸೊ ಇಲ್ಲಿ ನೀವು ಪೂರ್ತಿ ಹಿಂದೆ ಬರ್ಬೋದು. ಹೀಗೆ ರೈಟಿಗೆ ಫುಲ್ ಮಾಡಿದ್ರೆ ಮ್ಯಾನುವಲ್ಗೆ ಹೋಗುತ್ತೆ. ಸ್ಟೀರಿಂಗ್ ವೀಲ್ ಏನಿದೆ ಅಲ್ಲ, ಇದು ಸಖತ್ತು ಸ್ಮೂತಾಗಿದೆ ಅಂತ ಹೇಳ್ಬೋದು. ಅಂದರೆ ನಿಮಗೆ ಡ್ರೈವ್ ಮಾಡುವಾಗ, ತಿರುಗಿಸುವಾಗ ಹೆವಿ ಫೀಲ್ ಆಗೋದಿಲ್ಲ. ಆರಾಮಾಗಿ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಈವನ್ ಈ ಬಟನ್ಸ್ ಎಲ್ಲ ಅಷ್ಟೇ ಸಖತ್ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಮಹೇಂದ್ರದಿದೆ, ಪಾಂಪಾಮ್ ಆರನ್ನು, ಬ್ಯೂಟಿಫುಲ್ ಲೇಔಟ್. ಇನ್ನು ಸೇಫ್ಟಿ ನೋಡ್ತೀರಾ ಅಂತ ಹೇಳಿದ್ರೆ ಸೇಫ್ಟಿ ಫೀಚರ್ಸ್ ಎಲ್ಲದೂ ಆ್ಯಡ್ ಮಾಡಿದ್ದಾನೆ. ಇದು ಗ್ಲೋಬಲ್ ಎನ್ಕ್ಯಾಪು 5 ಸ್ಟಾರ್ ರೇಟಿಂಗ್ ಇದೆ. 7 ಏರ್ ಬ್ಯಾಗ್ಸ್ ಕೊಡ್ತಾನೆ. ಸೈಡ್ ಕರ್ಟನ್ಸು, ಫ್ರಂಟ್ ಏರ್ ಬ್ಯಾಗು ಎಲ್ಲದೂ ಬರುತ್ತೆ. ಇನ್ನು ಸ್ಟೀರಿಂಗ್ ವೀಲ್ ಕೂಡ ಅಷ್ಟೇ. ನೀವು ಇದನ್ನ ಲಿವರ್ನ ಡೌನ್ ಮಾಡಿದ್ರೆ ಮೇಲೆ ಕೆಳಗೆ ಮಾಡ್ಬೋದು, ಹಾಗೆ ಹಿಂದೆ ಮುಂದೆ ಕೂಡ ಸೆಟ್ ಮಾಡ್ಕೊಳ್ಬೋದು. ನೋಡಿ, ಮೇಲೆ ಕೆಳಗೆ, ಹಿಂದೆ ಮುಂದೆ. ಇನ್ನೊಂದು ಕ್ರೇಜಿ ಫೀಚರ್ ನನಗೆ ಏನು ಇಷ್ಟ ಆಗಿದೆ ಅಂತಂದರೆ, ಇದು ತುಂಬ ಜನ ಗೊತ್ತಿರೋದಿಲ್ಲ. ಕೀ ಚೈನ್ ಈ ಥರ ಕಾಣಿಸುತ್ತೆ. ಇಲ್ಲಿ ಮಹೇಂದ್ರದ ಲೋಗೋ ಕೊಟ್ಟಿದ್ದಾನೆ. ಈ ಅನ್ಲಾಕ್ ಬಟನ್ನ ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಿದ್ರೆ ನೋಡಿ, ಫಸ್ಟು ಪವರ್ ವಿಂಡೋ ಓಪನ್ ಆಗುತ್ತೆ. ನೋಡಿ, ಪವರ್ ವಿಂಡೋ ಓಪನ್ ಆಯಿತು. ಅದಾದಮೇಲೆ ನಿಮಗೆ ಆ್ಯಕ್ಚುಲಿ ಸನ್ ರೂಫ್ ಕೂಡ ಓಪನ್ ಆಗುತ್ತೆ ಆಟೋಮೆಟಿಕಲಿ. ಸೊ ದಿಸ್ ಈಸ್ ಒನ್ ಕ್ರೇಜಿ ಫೀಚರ್ ದಟ್ ಐ ಲೈಕ್ಡ್. ಸೊ ನನಗೇನು ಅನ್ನಿಸ್ತಿದೆ ಅಂದರೆ, ನಾವು ಗಾಡಿನ ಎಲ್ಲಾರ ಪಾರ್ಕ್ ಮಾಡಿರ್ತೀವಿ, ಹತ್ತೋದಕ್ಕೆ ಮುಂಚೆ ಏನಾರು ತುಂಬ ಹಾಟ್ ಏರ್ ಏನಾರ ಒಳಗಡೆ ಇದ್ದು ಅಕಸ್ಮಾತ್ ಫ್ರೆಶ್ ಏರ್ ಬರಲಿ ಒಳಗೆ ಅಂತ ಹೇಳಿದ್ರೆ ಇದು ಯೂಸ್ ಆಗ್ಬೋದು. ಸೊ ಬಾಯ್ಸ್, ನಾನು ಲೈಟ್ಸ್ ಬಗ್ಗೆ ಎಲ್ಲ ನೈಟ್ ಹೇಳೋಣ ಅಂತ ಪ್ಲ್ಯಾನ್ ಆಗಿದೆ. ಬಿಕಾಸ್ ನೈಟು ಆ್ಯಕ್ಚುಲ್ ಇದು ಗೊತ್ತಾಗೋದು. ಸೊ ನೋಡಿ, ಡೈನಾಮಿಕ್ ಸ್ವೈಪ್ ಇಂಡಿಕೇಟರ್ಸ್ ಹಾಕಿದ್ದೀನಿ. ಈ ಥರ ಇದೆ ಇಂಡಿಕೇಟರು. ಸೊ ಹಿಂದೆ ಟೈಲ್ ಲ್ಯಾಂಪ್ ಕೂಡ ಅಷ್ಟೇ ಈ ಥರ ಕಾಣುತ್ತೆ. ಇಂಡಿಕೇಟರ್ಸು ಡೈನಾಮಿಕ್ ಸ್ವೈಪ್ ಹಿಂಗೆ ಬರುತ್ತೆ. ಹಾಗೆ ಟೈಲ್ ಲ್ಯಾಂಪು ಬ್ರೇಕ್ ಹಿಡಿದಾಗ ಈ ಥರ ಕಾಣುತ್ತೆ. ಸೊ ಇವಾಗ DRLs ಅಷ್ಟೇ ಆನ್ ಇರೋದು. ಇದು ಫಾಗ್ ಲ್ಯಾಂಪ್ ಆನ್ ಆಯಿತು. ಇವಾಗ ನಿಮಗೆ ಲೋ ಬೀಮ್ ಆನ್ ಆಯಿತು. ಹೈ ಬೀಮ್ ಹಾಕ್ತೀನಿ ನೋಡಿ. ಇವಾಗ ಇದು ಹೈ ಬೀಮು. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್ ಇನ್ ಪ್ರಾಪರ್ ಫುಲ್ ಹೈ ಬೀಮ್ LED ಲೈಟ್ಸು. ಸಖತ್ತಾಗಿ ಕಾಣುತ್ತೆ ರೋಡು. ಡ್ರೈವ್ ಮಾಡ್ತಾ ನೀವು 80 ಕ್ರಾಸ್ ಆದರೆ ಇದು ಆ್ಯಕ್ಚುಲಿ ಇನ್ನೂ ಬೂಸ್ಟ್ ಆಗುತ್ತೆ ಹೆಡ್ ಲ್ಯಾಂಪು. ಇದು ಈ ಥರ ಡೌನ್ ಆಗಿರುತ್ತೆ. ನಾನು ಅಕಸ್ಮಾತ್ 80 ಸ್ಪೀಡ್ ಕ್ರಾಸ್ ಆದರೆ ಆವಾಗ ಅದು ಜಾಸ್ತಿ ಆಗುತ್ತೆ ಹೆಡ್ ಲೈಟ್ದು. ನೋಡಿದ್ರಾ, ಹಿಂಗೆ ಜಾಸ್ತಿ ಆಗುತ್ತೆ. ಸೊ ಬಾಯ್ಸ್, ಲೆಟ್ಸ್ ಗೋ ಫಾರ್ ದ ರೈಡ್. ಫಸ್ಟು ಸ್ಟಾರ್ಟ್ ಮಾಡೋಣ ಗಾಡಿನ. ಆನ್ ಮಾಡಿದ ತಕ್ಷಣ ಈ ಗ್ರಾಫಿಕ್ಸ್ ಏನು ಬಂದೋಗುತ್ತೆ ಅಲ್ಲ, ಇದು ಮಾತ್ರ ಸಖತ್ತಾಗಿ ಕಾಣುತ್ತೆ. ಸೊ ಡ್ರೈವ್ ಮೋಡಿಗೆ ಹಾಕೋಣ ನಾವು. ಫಸ್ಟು ಡ್ರೈವ್ ಮೋಡಿಗೆ ಹಾಕಿ ಲೆಟ್ಸ್ ಗೋ. 1 foot on the brake, 1 foot on the accelerator, full throttle. We did 0 to 100. ಹೈವೇಲಂತೂ ಕಿಂಗು ಗುರು ಗಾಡಿ ಇದು. 200+ ಟಾಪ್ ಸ್ಪೀಡ್ ಹೊಡೆಯುತ್ತೆ ಗಾಡಿ. ಐ ಆಮ್ ಶೋರ್ ಆಫ್ ದ್ಯಾಟ್. ಏನಾದರೂ 140, 150 ಕ್ರೂಸ್ ಮಾಡ್ತಾಯಿದ್ರೆ ನೀವು ಗೊತ್ತೇ ಆಗಲ್ಲ.
ಜಸ್ಟ್ ನಾವು ನಾನು ಡ್ರೈವ್ ಸ್ಟಾರ್ಟ್ ಮಾಡಿದ್ದಲ್ಲ, ಆಲ್ರೆಡಿ ಒಂದು 500 ಕಿಲೋಮೀಟರ್ಸ್ ಡ್ರೈವ್ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಐ ಆಮ್ ಗಿವಿಂಗ್ ಯು ಮೈ ಫಸ್ಟ್ ರೈಡ್ ಇಂಪ್ರೆಷನ್ಸ್ ಅಂತಾನೆ, ಡ್ರೈವ್ ಇಂಪ್ರೆಷನ್ಸ್ ಅಂತಾನೆ ಅನ್ಬೋದು. ಸೊ ಎಲ್ಲೇ ಒಂದು ಕಡೆ ನೀವು 80, 90, 100 ಇದ್ದೀರಾ ಅಂತಂದರೆ ಗಾಡಿ ಆ ಸ್ಪೀಡ್ ಇದೆ ಅಂತಲೇ ಅನ್ಸಲ್ಲ. 80, 90, 100 ಬಿಟ್ಬಿಡಿ. ಈವನ್ ಇಫ್ ಯು ಆರ್ ಡೂಯಿಂಗ್ 140, 150, ಗಾಡಿ ಆರಾಮಾಗಿ ಪ್ಲ್ಯಾಂಟೆಡ್ ಆಗಿರುತ್ತೆ, ಪೀಸ್ಫುಲ್ಲಾಗಿ ಡ್ರೈವ್ ಮಾಡ್ಬೋದು. ಒಳ್ಳೆ ಡ್ರೈವಿಂಗ್ ಫೀಲಿಂಗ್ ಕೊಡುತ್ತೆ ಅಂತ ಹೇಳ್ಬೋದು ಗಾಡಿ. ಜಸ್ಟು ಪಿಕಪ್ಪು, ಕಂಫರ್ಟು, ಲುಕ್ಸು ಇವೆಲ್ಲ ಒಂದು ಕ್ಯಾಟಗರಿಗೆ ಆಯ್ತು ಅಂತಂದರೆ, ನಿಮಗೆ ಮೇಯ್ನ್ ಮ್ಯಾಟರ್ ಆಗೋದು ಏನಂತಂದರೆ ಲಾಂಗ್ ಎಲ್ಲಾದರೂ ಹೋಗ್ಬೇಕಂದ್ರೆ, ಒಂದು ಕಾರ್ ಓಡಿಸ್ಬೇಕಿದ್ರೆ ಆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸು. ಈ XUV700 ಆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸು ಸಖತ್ತಾಗಿದೆ. ಎನಿ ಟೈಮ್ ಯು ಆರ್ ಡ್ರೈವಿಂಗ್, ಯು ನೋಡಿ ಒಂದ್ಸಲ ಹಿಂಗೆ ಆಕ್ಸಿಲರೇಟರ್ ಮೇಲೆ ಕಾಲಿಟ್ರೆ ಆ ಪುಲ್ಲು, ಆ ಫೀಲು ಸಖತ್ತಾಗಿದೆ. ಲೆಟ್ಸ್ ಡೂ ಸಮ್ ಬ್ರೇಕಿಂಗ್. ಇನ್ನೊಂದ್ಸಲ ಬ್ರೇಕಿಂಗ್ ತೋರಿಸ್ತೀನಿ ನೋಡಿ. ಹಿಂದೆ ಕ್ಲಿಯರ್ ಇದೆ, ಫುಲ್ ಬ್ರೇಕ್ ಮಾಡ್ತೀನಿ. ಝೀರೋ. ಪಾರ್ಕಿಂಗ್ ಲ್ಯಾಂಪ್ಸ್ ಒಂದ್ಸಲ ಆನ್ ಆಗಿ ಹೋಗುತ್ತೆ ಬ್ರೇಕ್ ಮಾಡಿದ ತಕ್ಷಣ. 100 ಮಾಡಿಬಿಟ್ಟು ಮತ್ತೆ ಬ್ರೇಕ್ ಮಾಡಿ ನೋಡೋಣ ಒಂದ್ಸಲ. ಇವಾಗ 100 ಆಯಿತು, ಬ್ರೇಕ್ ಮಾಡ್ತೀನಿ ಮತ್ತೆ. ಝೀರೋ. ಸ್ಪೀಡೋಮೀಟರ್ ಇನ್ನೂ ಆಲ್ಟಿಗೆ ಬಂದಿರಲ್ಲ, ಆದರೆ ಗಾಡಿ ಅಂತೂ ಆಲ್ಟ್ ಆಗಿರುತ್ತೆ. ಎಲ್ಲದೂ ಡಿಸ್ಕ್ ಬ್ರೇಕ್ಸೇ ಬರೋದು. ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಕೂಡ ಸೂಪರ್ ಆಗಿದೆ. ನಾವು ಡ್ರೈವ್ ಮಾಡ್ತಾ ಇರೋದು 2 ಲೀಟರ್ ಪೆಟ್ರೋಲ್ ಇಂಜಿನು. ಇದು 200 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆಯೇ 380 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕು. ಹೆವಿ ಟಾರ್ಕ್ ಪವರು ನಿಮಗೆ ಡ್ರೈವ್ ಮಾಡ್ತಾ ಅದು ಫೀಲ್ ಆಗುತ್ತೆ, ಆ ಪುಲ್ ಇರ್ಬೋದು. ಸೊ ಈವನ್ ನಿಮಗೆ ಇನಿಷಿಯಲ್ಲು ಆ ಏನು ಪವರ್ ಫೀಲ್ ಸಿಗುತ್ತೆ ಅಲ್ಲ, ಅದು ಸಗದಾಗಿದೆ. ಡೀಸೆಲಲ್ಲೂ 2 ಆಪ್ಷನ್ ಬರುತ್ತೆ ಇಂಜಿನ್ದು. ಒಂದು ಲೋವರ್ ಸ್ಪೆಕ್ ಬರುತ್ತೆ, ಇನ್ನೊಂದು ಹೈಯರ್ ಸ್ಪೆಕ್ ಬರುತ್ತೆ. ಲೋವರ್ ಸ್ಪೆಕ್ಕು ಸುಮಾರು ಒಂದು 155 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಹೈಯರ್ ಸ್ಪೆಕ್ ಹೋಯ್ತು ಅಂದರೆ ನಿಮಗೆ ಅಗೇನ್ 2.2 ಲೀಟರ್ ಇಂಜಿನ್ ಬರೋದು ಡೀಸೆಲಲ್ಲಿ. ಅದು ನೀವೇನಾದ್ರು ಮ್ಯಾನ್ಯಲ್ ಹೋಯ್ತು ಅಂತಂದರೆ 185 ಹಾರ್ಸ್ ಪವರು 420 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಡೀಸೆಲಲ್ಲಿ. ಆಟೋಮೆಟಿಕ್ ಹೋಯ್ತು ಅಂತಂದರೆ ಸೇಮ್ ಇದರಲ್ಲಿ ನಿಮಗೆ 450 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಡೀಸೆಲಲ್ಲಿ ಇನ್ನೂ ಮ್ಯಾಸಿವು. ಇದು ಕೊಡೋ ಮೈಲೇಜ್ಗೆ ಆ್ಯಕ್ಚುಲಿ ಡೀಸೆಲ್ಗೆ ಹೋಯ್ತು ಅಂತಂದರೆ ಇನ್ನೂ ಬೆಟರು. ಬಟ್ ಪ್ರಾಬ್ಲಮ್ ಏನಂತಂದರೆ ಡೀಸೆಲ್ ಇಂಜಿನಿಗೆ ಹೋಯ್ತು ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಡೆಲ್ಲಿ ಇಂಥ ಕಡೆ ಎಲ್ಲ ಕೆಲವುದೆಲ್ಲ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಇಷ್ಟು ವರ್ಷ ಆದಮೇಲೆ ಯೂಸ್ ಮಾಡಬಾರ್ದು, ಈ ಥರದ್ದೆಲ್ಲ ರೂಲ್ಸ್ ಏನಾರ ಬರುತ್ತೆ ಅಂತಂದರೆ ಅವಾಗ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ಇರುತ್ತೆ ನಿಮಗೆ. ಹಾಗಾಗಿ ಅದನ್ನು ಕನ್ಸಿಡರ್ ಮಾಡಿದ್ರೆ ನೀವು ಡೀಸೆಲ್ನ ಬಿಡ್ಬೋದು. ಸೊ ಡೀಸೆಲಲ್ಲಿ ನೀವು ಟಾಪ್ ಎಂಡ್ ಹೋಗ್ತೀರಾ ಅಂದರೆ ಅಗೇನ್ ಇನ್ನೂ ಒಂದು 2 lakhs ಜಾಸ್ತಿ ಆಗುತ್ತೆ. ಸೊ ನೀವು ಆಲ್ಮೋಸ್ಟ್ 34-35 lakhs ಇಟ್ಕೊಬೇಕು. ಆದರೆ ಡೀಸೆಲಲ್ಲಿ ನಿಮಗೆ ಆಲ್ ವೀಲ್ ಡ್ರೈವ್ ಬರುತ್ತೆ. ಹಾಗೆಯೇ ಇಲ್ಲಿ ಒಂದು ಸನ್ಗ್ಲಾಸ್ ಹೋಲ್ಡರ್ ಕೊಟ್ಟಿದ್ದಾರೆ. ಇಲ್ಲಿ ಸನ್ಗ್ಲಾಸ್ ಇಟ್ಕೊಬೋದು ನೀವು ಬೇಕಂತ ಹೇಳಿದ್ರೆ. ಸೊ ಇವಾಗ ಡ್ರೈವ್ ಮಾಡಿನ ನಾನು ಮ್ಯಾನ್ಯಲ್ಗೆ ಹೋಗ್ತೀನಿ. ಮ್ಯಾನ್ಯಲ್ಗೆ ಜಸ್ಟ್ ಈ ಥರ ಶಿಫ್ಟ್ ಮಾಡಿದ್ರೆ ಆಯಿತು ನಾಬು. ಇವಾಗ ಏನಿಲ್ಲ, ಡೈರೆಕ್ಟು ಇಲ್ಲಿ ನಿಮಗೆ ಗೇರ್ ಇಂಡಿಕೇಟರ್ ಬರುತ್ತೆ, ಫಸ್ಟ್ ಗೇರಲ್ಲಿದೆ. ಸೊ ಪ್ಯಾಡಲ್ ಶಿಫ್ಟರ್ಸ್ ಬರಲ್ಲ ಇದರಲ್ಲಿ. ನೋಡಿ ಆಲ್ಮೋಸ್ಟ್ 4000 RPM 5 ಹತ್ರ ಶಿಫ್ಟ್ ಮಾಡಿದೆ. 5 ಹತ್ರ 4th 5th 6th ಪೀಸ್ ಔಟ್. ಸೊ ಮ್ಯಾನ್ಯಲಲ್ಲಿ ಈ ಥರ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಲ್ಮೋಸ್ಟ್ 5000 ತನಕ ಹೊಡಿಬೋದು ಅಂತ ಅಂದ್ಕೊಳ್ಳಿ ಮ್ಯಾನ್ಯಲಲ್ಲಿ. ಇನ್ನು ಈ ಗಾಡಿದು ಆಫ್ ರೋಡ್ ಕೇಪಬಿಲಿಟಿ ನೋಡ್ತೀರಾ ಅಂತಂದರೆ, ಅಥವಾ ಬ್ಯಾಡ್ ರೋಡ್ಸ್ ಇರೋ ಕಡೆ ಡ್ರೈವಿಂಗ್ ಹೇಗಿರುತ್ತೆ ಅಂತ ನೋಡ್ತೀರಾ ಅಂದರೆ, ಬ್ಯಾಡ್ ರೋಡ್ಸ್ ಇದ್ದರೆ ನೀವು ತಲೆ ಕೆಡಿಸ್ಕೊಳ್ಳೋದು ಯೋಚನೆ ಇಲ್ಲ. ದ ಕಾರ್ ಹ್ಯಾಂಡಲ್ಸ್ ರಿಯಲಿ ವೆಲ್. ಅಂದರೆ ಇವಾಗ ಎಷ್ಟೊಂದು ಕಡೆ ಹೋಗ್ತಾ ಇರ್ತೀರಾ, ಬೈ ಸರ್ಪ್ರೈಸ್ ನಿಮಗೆ ಹಳ್ಳಗಳೆಲ್ಲ ಬರುತ್ತೆ. ಆ ಥರ ಇದ್ದರೆ ಕನ್ಸಿಡರಿಂಗ್ ಇಟ್ಸ್ ಎನ್ SUV, ಇಟ್ ರಿಯಲಿ ಹ್ಯಾಂಡಲ್ಸ್ ವೆಲ್. ಆದರೆ ಈ ರೋಡಲ್ಲೇ ಹಳ್ಳ ಕೊಳ್ಳ ಬಿಟ್ಬಿಟ್ಟು ನಾವು ಹೋಗಿದ್ದಂಥ ಜಾಗಗಳಲ್ಲಿ ಎಷ್ಟೊಂದು ಕಡೆ ರೋಡ್ ಇಲ್ದೇ ಆಫ್ ರೋಡ್ ಅಂತಲೇ ಹೇಳ್ಬೋದು, ಟಾರ್ಮ್ಯಾಕ್ ಇಲ್ದಿರೋಂಥ ಜಾಗದಲ್ಲಿ ಡ್ರೈವ್ ಮಾಡಿದ್ವಿ. ಸೊ ಈವನ್ ಆ ಥರ ಜಾಗಗಳಲ್ಲೂ ಕಾರು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತು. ಎಷ್ಟೊಂದು ಕಡೆ ನಾವು ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಎಷ್ಟು ಯೋಚನೆ ಮಾಡ್ತೀವಿ, ವರಿ ಮಾಡ್ತೀವಲ್ಲ. ಸೊ ಈ ಕಾರ್ನ ಡ್ರೈವ್ ಮಾಡಬೇಕಿದ್ರೆ ನನಗೆ ಆ ಥರ ಏನೂ ಯೋಚನೆ ವರೀಸ್ ಇರಲಿಲ್ಲ. ಎಲ್ಲೂ ಕೆಳಗೆ ಟಚ್ ಆಗೋದಿರಲಿಲ್ಲ, ತುಂಬ ಕೇರ್ಫುಲ್ಲಾಗಿ ಹೋಗಬೇಕು ಆ ಥರ ಎಲ್ಲೂ ಇರಲಿಲ್ಲ. ಬಟ್ ನೀವಿವಾಗ ತಾರಲ್ಲೆಲ್ಲ ಯಾವ ಲೆವೆಲಿಗೆ ಆಫ್ ರೋಡ್ ಮಾಡ್ತೀರಲ್ಲ ಆ ಥರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಜನ್ರಲಿ ಏನು ಆಫ್ ರೋಡ್ ನಿಮಗೆ ಅದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೇಪಬಿಲಿಟಿ ಇರುತ್ತಲ್ಲ, ಆ ಥರ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಯು ಆರ್ ರಾಂಗ್. ಅದನ್ನು ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಈ ಕಾರನ್ನು ನಾನು ಸುಮಾರು ಒಂದು 500 ಕಿಲೋಮೀಟರ್ಸ್ ಪ್ಲಸ್ ಡ್ರೈವ್ ಮಾಡಿದೆ ಸೋಫಾರು.
ಎಸ್ ಯು ವಿಗಳಲ್ಲಿ ನನಗೆ ಒಂದು ಕನ್ಸರ್ನ್ ತುಂಬ ಏನಂತಂದರೆ ಬಾಡಿ ರೋಲ್ ಎಷ್ಟಿರುತ್ತೆ ಅಂತ. ಬಾಡಿ ರೋಲ್ ತುಂಬ ಇದ್ದರೆ ಮ್ಯಾನೇಜ್ ಮಾಡೋದಕ್ಕೆ ಆಗೋದೇ ಇಲ್ಲ. ಬಿಕಾಸ್ ಒಂಥರ ನಿಮಗೆ ಹಿಂಸೆ ಅನಿಸುತ್ತೆ. ಲಾಂಗ್ ಟ್ರಾವೆಲ್ ಮಾಡಬೇಕಿದ್ರಂತೂ ತುಂಬಾ ಹಿಂಸೆ ಅನಿಸುತ್ತೆ. ಆಲ್ಮೋಸ್ಟು ನಾನು ಒಂದು 80, 100 ಈ ಸ್ಪೀಡ್ಸಲ್ಲೆಲ್ಲ ಇದ್ರೂ ಗಾಡಿ ಈಸಿಯಾಗಿ ತೊಗೊಳುತ್ತೆ ಕರ್ವ್ಸ್ ಇರೋದನ್ನ. ಸೊ ಈ ಗಾಡಿಯಲ್ಲಿ ಒಂದು ಮೇಜರ್ ಡ್ರಾಬ್ಯಾಕ್ ಹೇಳ್ತೀನಿ ನಾನು. ನೀವು ಪೆಟ್ರೋಲ್ ವೇರಿಯಂಟ್ಗೆ ಹೋದರೆ ಮೈಲೇಜ್ ಅಂತೂ ಮರ್ತುಬಿಡಿ ಗುರು. 60 ಲೀಟರ್ಸ್ ಟ್ಯಾಂಕ್ ಬರುತ್ತೆ. ಕುಡಿಯುತ್ತೆ ನೀರು ಕುಡ್ದಂಗೆ ಕುಡಿಯುತ್ತೆ ಅಂತಾರಲ್ಲ, 100% ಅಪ್ಲೈ ಆಗುತ್ತೆ ಈ ಗಾಡಿಗೆ. ಅದು ನಾವು ಡ್ರೈವ್ ಮಾಡ್ತಾ ಇರೋ ಸ್ಟೈಲಿಗೆ ನಮಗೆ ಅರೌಂಡು 8 ಕಿಲೋಮೀಟರ್ಸ್ ಆಚೆ ಈಚೆ ಅಂತ ಅನ್ಬೋದು. ಸ್ವಲ್ಪ ಡೀಸೆಂಟಾಗಿ ಡ್ರೈವ್ ಮಾಡಿದ್ರೆ ಒಂದು 10 ತನಕ ಬರುತ್ತೆ. ನೀವು ಸ್ವಲ್ಪ ಹೊಡೆದಾಡಿ ರೈಡ್ ಮಾಡ್ತೀರಾ ಅಂತಂದರೆ ಆವಾಗ ನೀವು ಒಂದು 6 ಅರೌಂಡು ಎಕ್ಸ್ಪೆಕ್ಟ್ ಮಾಡ್ಬೋದು ಮೈಲೇಜು. ಸೊ ಮೈಲೇಜು ತುಂಬಾ ಕಡಿಮೆ. ಅದು ಒನ್ ಆಫ್ ದ ಮೇಜರ್ ಡ್ರಾಬ್ಯಾಕು ಈ ಗಾಡಿಯಲ್ಲಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೈಲೈಟ್ ಮಾಡಿ ಹೇಳ್ತೀನಿ. ಸೊ ಇದರಲ್ಲಿ ಈ ವೇರಿಯಂಟ್ ಯಾವುದಿದೆ ಅಲ್ಲ, AX7L, ಇದು 32 lakhs ಆಗುತ್ತೆ ನಮ್ಮ ಬೆಂಗಳೂರಲ್ಲಿ ಆನ್ ರೋಡು. 32 ಆ್ಯಂಡ್ ಆಫ್ ಆಗುತ್ತೆ. ಇವಾಗ ಬ್ರೇಕ್ ಮೇಲೆ ಕಾಲಿಡ್ತೀನಿ. ಒಂದು ಫುಲ್ ಆಕ್ಸಲರೇಷನ್ನು. ಪಿಕಪ್ ನೋಡಿ ಹೆಂಗಿದೆ ಕಾರ್ದು, ಸೈಕ್ ಗುರು. 0 to 100 ನೋಡಿದ್ರಿ ನೀವು. ಗಾಡಿದು ಇಂಜಿನ್ ಅಂತೂ ಇದು ಪೆಟ್ರೋಲ್ ಗಾಡಿ ಇದ್ರೂ ಅದು ಹೆಂಗಿದೆ ರೆವ್ಸ್ ಅಂತಂದರೆ ನಿಮಗೆ ಒಳ್ಳೆ ಡೀಸೆಲ್ ಗಾಡಿ ಓಡಿಸಿದ ಫೀಲ್ ಸಿಗುತ್ತೆ ಗುರು. ಅಷ್ಟು ಸಖತ್ತಾಗಿದೆ. ಇದು ಫ್ರಂಟ್ ವೀಲ್ ಡ್ರೈವ್ ಬರೋದು. ಬಟ್ ನೀವು ಡೀಸೆಲ್ ವೇರಿಯಂಟಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ ಆಲ್ ವೀಲ್ ಡ್ರೈವ್ ಬರುತ್ತೆ. ಇನ್ನೊಂದು ಏನಂತಂದರೆ ಯಾರೋ ಫಸ್ಟ್ ಟೈಮು ಡ್ರೈವಿಂಗ್ ಕಲಿತಾ ಇದ್ರು ನಿಮಗೆ ಇಲ್ಲಿ ಡೀಸೆಂಟ್ ಕಂಟ್ರೋಲ್ ಇದೆ, ಇಲ್ಲಿ ಹೋಲ್ಡ್ ಕಂಟ್ರೋಲ್ ಇದೆ, ಇಲ್ಲಿ ಆಟೋ ಹೋಲ್ಡ್ ಅಂತ ಕೊಟ್ಟಿದ್ದಾನೆ, ಅದನ್ನ ಯೂಸ್ ಮಾಡ್ಬೋದು. ಸೊ ಆಲ್ ದಿಸ್ ರಿಯಲಿ ಹೆಲ್ಪ್ಸ್ ಎಟ್ ಸರ್ಟನ್ ಸಿಚುವೇಶನ್ಸ್. ಸೊ ಹಾಗೇನೆ ಕಾರಲ್ಲಿ ರೈನ್ ಸೆನ್ಸಿಂಗ್ ವೈಪರ್ ಕೂಡ ಬರುತ್ತೆ. ಏನಕ್ಕೆ ಅದನಿಗೆ ಹೇಳಿದೆ ಅಂತಂದರೆ ಸಣ್ಣ ಮಳೆ ಹನಿತಾ ಇದೆ, ಬಟ್ ನಾನು ಅದನ್ನ ಆಟೋಮೆಟಿಕಲ್ಲಿ ಇಟ್ಟಿಲ್ಲ. ಸೊ ರೈನ್ ಸೆನ್ಸಿಂಗ್ ವೈಪರ್ಸ್ ಕೂಡ ಕೊಟ್ಟಿದ್ದಾನೆ. ಅದ್ರ ಜೊತೆಗೆ ವಿಂಡೋಸಿಗೆ ಆ್ಯಕ್ಚುಲಿ ಕರ್ಟನ್ಸ್ ಕೊಟ್ಟಿದ್ರೆ ಚೆನ್ನಾಗಿರೋದು, ಬಟ್ ಏನೂ ಕೊಟ್ಟಿಲ್ಲ. ಜೊತೆಗೆ ಸೌಂಡ್ ಸಿಸ್ಟಮ್ ನೋಡ್ತೀರಾ ಅಂತ ಹೇಳಿದ್ರೆ ಸೋನಿದು ಬರುತ್ತೆ. ಬಟ್ ಅದಕ್ಕೂ ಮುಂಚೆ ನಿಮಗೆ ಇಲ್ಲಿ ಆಡ್ರಿನಾಕ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಆಡ್ರಿನಾಕ್ಸ್ ಅಂತ ಅನ್ನೋದು ಒಂದು AI ಬೇಸ್ಡ್ ಆ್ಯಪು ಮಹೇಂದ್ರ ಅವ್ರದ್ದು. ಸೊ ಇದನ್ನು ನೀವೇ ಕಾರ್ ಓಡಿಸ್ತಿರ್ಬೋದು, ಇಲ್ಲ ಬೇರೆಯವ್ರಿಗೆ ಕೊಟ್ಟಿರ್ಬೋದು. ಯು ಕ್ಯಾನ್ ಡೂ ಅ ಲಾಟ್ ಆಫ್ ಥಿಂಗ್ಸ್. ಲೈವ್ ಟ್ರ್ಯಾಕಿಂಗ್ ಮಾಡ್ಬೋದು, ಪ್ರತಿಯೊಂದು ಇನ್ಫಾರ್ಮೇಷನ್, ಪ್ರತಿಯೊಂದು ಡೀಟೇಲ್ಸ್ನ ಪುಲ್ ಮಾಡ್ಬೋದು. ಸೊ ಈವನ್ ಇದು ಅಲೆಕ್ಸಾ ಎಲ್ಲ ಸಪೋರ್ಟ್ ಮಾಡುತ್ತೆ. ನೀವೇನಾರು ವಾಯ್ಸ್ ಕಮಾಂಡ್ ಕೊಟ್ಟು ಯೂಸ್ ಮಾಡ್ಕೊಬೋದು. ಸನ್ ರೂಫ್ನ ಓಪನ್ ಮಾಡೋದು, ಈ ಥರ ಬೇಸಿಕ್ ಥಿಂಗ್ಸ್ ಏನು ಬೇಕು ಯು ಕ್ಯಾನ್ ಯೂಸ್ ದಟ್ ಅಲೆಕ್ಸಾ ಆಲ್ಸೋ. ಸೊ ಇದರಲ್ಲಿ ಸೋನಿ 3D ಸರೌಂಡ್ ಸ್ಪೀಕರ್ಸ್ ಬರುತ್ತೆ, 12 ಸ್ಪೀಕರ್ಸ್ ಬರುತ್ತೆ. ಒಂದ್ಸಲ ಹೇಗೆ ಬರುತ್ತೆ ಬೀಟ್ಸ್ ಅಂತ ಕೇಳೋಣ. ಸೊ ಜಸ್ಟ್ ಒಂದು ಟೇಸ್ಟ್ ಕೊಡೋಕ್ಕಂತ ಆಗದೆ, ಜಾಸ್ತಿ ಹಾಕೋಕ್ಕಾಗಲ್ಲ, ಕಾಪಿರೈಟ್ ಬರುತ್ತೆ. ಈವನ್ ನೀವು ಡ್ರೈವ್ ಮಾಡಬೇಕಿದ್ರೆ ರೋಡ್ ಚೆನ್ನಾಗಿಲ್ಲದೆ ಇರಲಿ, ಆ ರೋಡ್ದು ನಾಯ್ಸ್ ಏನು ಬರುತ್ತಲ್ಲ ಒಳಗಡೆ, ಅದು ತುಂಬ ಏನು ಬರೋದಿಲ್ಲ. ಸ್ವಲ್ಪ ಐಸೋಲೇಟೆಡ್ ಆಗಿರುತ್ತೆ ಸೌಂಡ್ ಎಲ್ಲ. ತುಂಬ ನಾಯ್ಸ್ ಬಂತಂದರೆ ಹೋಗ್ಬೇಕಿದ್ರೆ ಸಖತ್ ಇರಿಟೇಟ್ ಆಗುತ್ತೆ ಒಂಥರ. ಬಟ್ ಇದರಲ್ಲಿ ಅಷ್ಟೆಲ್ಲ ಏನು ಸೌಂಡು ಬರೋದಿಲ್ಲ ನಿಮಗೆ. ಅನದರ್ ಥಿಂಗ್ ಏನಂತಂದರೆ, ನಾನು ಈ ಕಾಲು ಇಟ್ಕೊಳ್ತೀನಲ್ಲ ಈ ಪೋರ್ಷನ್ನು, ನನಗೇನು ಅನ್ನಿಸ್ತಂತಂದರೆ ಇದು ಸ್ವಲ್ಪ ಆ್ಯಕ್ಚುಲಿ ಕಾಲಿಗೆ ಒತ್ತುತ್ತೆ. ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕಿದ್ರೆ ಈ ಪೋರ್ಷನ್ ಸ್ವಲ್ಪ ಹೊಡೆಯುತ್ತೆ. ಸ್ವಲ್ಪ ಹೈಟ್ ಇರೋದಕ್ಕೆ ನನಗೆ ಫೀಲ್ ಆಗುತ್ತೆ, ಏನೋ ಗೊತ್ತಿಲ್ಲ. ಸೊ ಸ್ನೇಹಿತರೆ, ಇವಾಗ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಆನ್ ಮಾಡಿದ್ದೀನಿ. ಅದು ಆ್ಯಕ್ಚುಲಿ ಈ ಲೇನ್ ಏನಿದೆ ವೈಟ್ ಇದೆ ಅಲ್ಲ, ಅದಕ್ಕೇ ಅದೇ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಇದರಲ್ಲೇ ಹೋಗುತ್ತೆ. ಇವಾಗ ಆ್ಯಕ್ಚುಲಿ ಮುಂದೆ ಒಂದು ಲಾರಿ ಕೂಡ ಹೋಗ್ತಾ ಇದೆ. ಎಮರ್ಜೆನ್ಸಿ ಬ್ರೇಕಿಂಗ್ ಆಗುತ್ತಾ ನೋಡೋಣ. ಆಗ್ತಾ ಇದೆ. ಬ್ರೇಕ್ ಕೂಡ ಅದೇ ಮಾಡ್ಕೊಳ್ತು. ಸೊ ಅದಾದಮೇಲೆ ಅದೇ ಆಕ್ಸಿಲರೇಟ್ ಕೂಡ ಮಾಡ್ಕೊಳ್ತಾ ಇದೆ. ಇವಾಗ 44 ಫುಲ್ ಸ್ಲೋ ಆಗ್ತಾ ಇಲ್ಲ ನೋಡಿ, ಆ ಸ್ಪೀಡ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೆ. ಸೊ ದಟ್ಸ್ ಹೌ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ವರ್ಕ್ಸ್. ಅಂದರೆ ಮುಂದೆ ಒಂದು ಗಾಡಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಡಿಸ್ಟೆನ್ಸ್ ಇಟ್ಕೊಂಡು, ಆಯಿತು ಬಂಗಾರಿ ಕೈ ಹಿಡ್ಕೊತೀನಿ ಬಿಡಮ್ಮ, ಒಂದ್ಸಲ ಸ್ಟೀರಿಂಗ್ ಮುಟ್ಟು ಮಲ್ಕೊಂಡು ನಿದ್ದೆ ಹೊಡೆದು ಬಿಡ ಅಂತ ನೆನ್ಪು ಮಾಡುತ್ತೆ ನಿಮ್ಗದು. ಸೊ ಮುಂದೆ ಒಂದು ಗಾಡಿ ಹೋಗ್ತಾ ಇದೆ, ನೀವು ಹೋಗ್ತಾ ಇರ್ತೀರ, ಒಂದು ಸ್ಪೀಡಲ್ಲಿ ಬರ್ತಿರ್ತೀರ. ಅಕಸ್ಮಾತ್ ಆ ಗಾಡಿ ಸ್ಲೋ ಆಗಿದೆ ಅಂದರೆ ಅದ್ರ ಸ್ಪೀಡಿಗೆ ಇದು ಸ್ಲೋ ಮಾಡ್ಕೊಳುತ್ತೆ. ಹಂಗನ್ಬಿಟ್ಟು ಫುಲ್ ನಿಲ್ಲಲ್ಲ. ಅದೇನು ಸ್ಪೀಡ್ ಹೋಗ್ತಿದೆ ಆ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಿಬಿಟ್ಟು ಅದರಿಂದ ಅಷ್ಟೇ ಸ್ಪೀಡಲ್ಲಿ ಮೇಂಟೈನ್ ಮಾಡಿ ಹೋಗ್ತಾ ಇರುತ್ತೆ. ಸೆಂಟರ್ ಲೈನ್ಗೆ ಹಾಕ್ತೀನಿ. ಇಲ್ಲಿ ಮುಂದೆ ಕರ್ವ್ ಇದೆ, ಅದು ಕರ್ವಲ್ಲಿ ಹೆಂಗೆ ಟರ್ನ್ ಮಾಡುತ್ತಾ ಇಲ್ವಾ ನೋಡೋಣ ಕ್ಲೀನಾಗಿ. ಬಿಕಾಸ್ ಈಗ ಆ ವೈಟ್ ಸೆಂಟರ್ ಲೈನಲ್ಲಿ ಹೋಗಬೇಕು. 90ಯಲ್ಲಿದೆ ಕಾರು. ಸ್ಟೀರಿಂಗ್ ನೋಡಿ, ನೀವು ಸ್ಟೀರಿಂಗ್ ವೀಲ್ ನೋಡಿ ಸ್ಲೈಟಾಗಿ ಟರ್ನ್ ಮಾಡ್ಕೊಳ್ತಾ ಇದೆ ನೋಡಿ. ಅದು ದಟ್ಸ್ ವಾಟ್ ಐ ಕಾಲ್ ಟೆಕ್ನಾಲಜಿ. ಬೊಂಬಾಟ್ ಗುರು.
ಸಗದಾಗಿದೆ. ಸಿ ಇಟ್ಸ್ ಅಮೇಝಿಂಗ್ ಟು ಸಿ ದೀಸ್ ಥಿಂಗ್ಸ್. ಡಸಂಟ್ ಮೀನ್ ದಟ್ ನೀವು ಲೈಕ್ ಗಾಡಿನ ಪೂರ್ತಿಯಾಗಿ ಕಂಟ್ರೋಲಿಗೆ ಬಿಟ್ಬಿಡಿ ಅದಕ್ಕೆ ಅಂತ. ನೋಡಿ ಬ್ರೇಕ್ ಹಾಕೊಂತ ಇದೆ ಲಾರಿ, ನೋಡಿ ಬ್ರೇಕ್ ಹಾಕೊಂತ ಇದೆ ಅದು. ಇವಾಗ ಮುಂದೆ ಲಾರಿ ಇದೆ, ಬ್ರೇಕ್ ಹಾಕೊಂತದ್ದು. ಸೊ ಆಲ್ ದಿಸ್ ಟೆಕ್ನಾಲಜಿ ಇಸ್ ವೆರಿ ನೈಸ್. ಬಟ್ ಹಂಗೆ ಅಂದ್ಬಿಟ್ಟು ಗಾಡಿ ಅದನ್ನ ನೋಡ್ಕೊಳುತ್ತೆ ಅಂತ ನೀವು ಕಣ್ಣು ಮುಚ್ಕೊಂಡು ಮರ್ತ್ಬಿಟ್ಟು ಓಡಿಸ್ಬಾರ್ದು. ಎನಿ ಟೈಮ್ ಯು ಆರ್ ಆನ್ ದ ಡ್ರೈವ್, ಯು ಹ್ಯಾವ್ ಟು ಬಿ ವೆರಿ ಕಾಷಿಯಸ್. ಅಂದ್ರೆ ತುಂಬಾ ಕಾಷಿಯಸ್ ಆಗಿರಬೇಕು. ಅಯ್ಯಲೇ ನಮ್ಮನೆ ಆಗಿ ನಮಗೆ ಕೊಚ್ಚಾರಿಸ್ಕೊಂಡು ಹೋಗ್ತಿದ್ಯಲ್ಲೋ ನೀರನ್ನ, ಅಂದರೆ ನಮ್ಮ XUV 700 ಹೋಯ್ತು ಅಂತ ಹೇಳ್ತಾ ಇದ್ದೀನಿ. ಇಟ್ಸ್ ಓಕೆ. ಸೊ ಇದನ್ನೆಲ್ಲ ಆನ್ ಇಟ್ರೆ ಎನಿ ಟೈಮ್ ನಿಮಗೆ ಮುಂದೆ ಇದು ಎಡಾಸ್ದು ಏನಿರುತ್ತೆ ಅವಾಗೆ ತೋರಿಸಿದೆ ಸ್ಟಾರ್ಟಿಂಗು, ಅದೇ ಇರ್ಬೋದು. ರೇಡಾರು ಇದೆಲ್ಲದು ಕೆಲಸ ಮಾಡ್ತಾ ಇರುತ್ತೆ, ಕ್ಯಾಮ್ರಾಸು ಪ್ರತಿಯೊಂದು ಕೆಲಸ ಮಾಡ್ತಾ ಇರುತ್ತೆ. ಸೊ ಇವಾಗ ನೋಡಿ ಇದು ಸ್ಟೀರಿಂಗ್ ನೋಡಿ ಅದೇ ಮಾಡ್ಕೊತಾ ಇದೆ ನೋಡಿ. ಇವಾಗ ನೋಡಿ ಸ್ಟ್ರೈಟ್ ಮಾಡ್ಕೊಳ್ಳುತ್ತೆ ನೋಡಿ, ಸ್ಟ್ರೈಟ್ ಮಾಡ್ಕೊಂತು ಸಾಕಾಯ್ತು, ಬ್ರಾವೋ. ಸೊ ಸ್ನೇಹಿತರೆ ನೋಡಿದ್ರಿ ಅಲ್ಲ, ನೀವು ಇದೇ ಥರ ಕ್ರೂಸ್ ಕಂಟ್ರೋಲ್ನ ಯೂಸ್ ಮಾಡಿ ನಿಮ್ಮ ಲೈಫನ್ನು ಕ್ರೂಸ್ ಮೋಡ್ಗೆ ಹಾಕಿ ಎಂಜಾಯ್ ಮಾಡಿ. ನಮ್ಮ ಫಸ್ಟ್ ಡ್ರೈವ್ ಎಕ್ಸ್ಪೀರಿಯನ್ಸ್, ಡ್ರೈವ್ ರಿವ್ಯೂ ಹೇಗಿತ್ತು ಅಂತ ಅಂದ್ಬಿಟ್ಟು ನೀವು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಡೈರೆಕ್ಟಾಗಿ ನನ್ನ ಪಾಯಿಂಟ್ ಆಫ್ ವ್ಯೂವಿಂದನೂ ವಿಡಿಯೋ ಮಾಡಿ ತೋರಿಸ್ಬೋದು ಅಂತ ನನಗೆ ಗೊತ್ತು. ಅದನ್ನು ತಲೆಯಲ್ಲಿ ಇಟ್ಕೊಂಡು ಐ ವಿಲ್ ಟ್ರೈ ಟು ಆ್ಯಡ್ ಇಟ್ ಸಮ್ ಟೈಮ್. ಬಟ್ ಇದ್ರದ್ದು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳ್ಬಿಟ್ಟು ತಿಳಿಸಿ. ಐ ಹೋಪ್ ಯು ಹ್ಯಾವ್ ಲೈಕ್ ದ ವಿಡಿಯೋ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗೈಸ್, ಬಾಯ್. ನೋಡಿ ಇವಾಗ ಇನ್ನೊಂದು ಕರ್ವ್ ಇದೆ, ಸ್ಟೀರಿಂಗು ಆಟೋಮೆಟಿಕ್ಕಾಗಿ ಟರ್ನ್ ಮಾಡ್ಕೊತಾ ಇದೆ. ಆ ಮಧ್ಯ ವೈಟ್ ಏನಿದೆ ಪ್ಯಾಚು ಅದನ್ನು ನೋಡಿಕೊಂಡು ಟರ್ನ್ ಮಾಡ್ಕೊಂಡು ಹೋಗ್ತಿದೆ. ಇವಾಗ ಲಾರಿ ಇದೆ, ಮತ್ತೆ ಬ್ರೇಕ್ ಮಾಡಬೇಕು. ಬೇಬಿ ಬ್ರೇಕಿಂಗ್ ಕೂಡ ಮಾಡ್ತಾ ಇದೆ. ಕ್ರೇಜಿ. ಸಿ ಯು ಗೈಸ್, ಯೋ, ಚೀಸ್, ಬಾಯ್.